ಹಾಯ್, ನಮಸ್ಕಾರ. ಶರಣು ಅಡ್ಬಿದೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಮ್ಮ ಪುಟಾಣಿ ಸೈನಿ ಜೊತೆ ವಯನಾಡಿಗೆ ರೈಡ್ ಮಾಡ್ತಾಯಿದ್ದೀನಿ. ಈ ನಮ್ಮ ಪುಟಾಣಿ ರೈಡು ಸ್ಟಾರ್ಟ್ ಆಗೋದು ನಂಜನಗೂಡು, ಆಮೇಲೆ ಗುಡ್ಲುಪೇಟೆ, ಆಮೇಲೆ ಅಲ್ಲಿಂದ ಹೋಗ್ತಾ ಹೋಗ್ತಾ ಹಂಗೆ ನಾವು ಬಂಡೀಪುರ ಫಾರೆಸ್ಟ್ ಒಳಗಡೆ ರೈಡ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ, ವೆದರು ತುಂಬ ಚೆನ್ನಾಗಿರುತ್ತೆ, ಸೀನ್ರಿ. ಸೊ ನೋಡಿ, ಎಂಜಾಯ್ ಮಾಡಿ. ಫಾರೆಸ್ಟ್ ಏರಿಯಾದಲ್ಲಿ ಡ್ರೈವ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಕರ್ವ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಈಗ ನೋಡಿ, ಯಾರೋ ದವಾಕೊಂಬಿಟ್ಟವ್ರೆ. ಸೊ ಮೋಸ್ಟ್ಲಿ ಯಾರೂ ಏನಾಗಿಲ್ಲ, ರೋಡಿಂದ ಕೆಳಗಡೆ ಬಿಟ್ಟಿದೆ. ಸೊ ಈ ಥರ ಬೇಜನ್ ಇನ್ಸಿಡೆಂಟ್ಗಳು ಆಗ್ತಾ ಇರುತ್ತೆ. ಸೊ ದಯವಿಟ್ಟು ಎಲ್ಲ ಕೇರ್ಫುಲ್ಲಾಗಿ ರೈಡ್ ಮಾಡಿ ಅಥವಾ ಡ್ರೈವ್ ಮಾಡಿ. ನಮಗೆ ಪ್ರತಿ ಒಂದು ರೈಡಲ್ಲೂ ನಮಗೆ ಎಲಿಫೆಂಟ್ ಸೈಟ್ ಆಗುತ್ತೆ. ಸೊ ಗಣೇಶನಲ್ಲಿ ಅನುಗ್ರಹ ಸಿಗುತ್ತೆ. ಯಾಕಂದರೆ ಇದು ಪರ್ಟಿಕ್ಯುಲರ್ ಇದೇ ರೋಡಲ್ಲ, ನೀವು ಇಲ್ಲಿಂದ ಊಟಿಗೆ ಹೋಗುವ ದಾರಿಲೂ ನಿಮಗೆ ಆನೆಗಳು ಸೈಟ್ ಆಗುತ್ತೆ. ಆಮೇಲೆ ನೆಕ್ಸ್ಟು ಊಟಿಯಿಂದ ಈ ಕಡೆ ವಯನಾಡ್ ಕಡೆ ನೀವು ಜರ್ನಿ ಮಾಡಬೇಕಾದ್ರೂ ನಿಮಗೆ ಆನೆಗಳು ಸೈಟ್ ಆಗುತ್ತೆ. ಆ್ಯಕ್ಚುಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನು ರಿಕ್ವೆಸ್ಟ್ ಮಾಡ್ಕೊತಾರೆ ಅಂದರೆ, ಯಾವ್ದಾರು ಎಲಿಫೆಂಟ್ ಸೈಟ್ ಆದಾಗ ಅಥವಾ ಯಾವುದೇ ವೈಲ್ಡ್ ಅನಿಮಲ್ ಸೈಟ್ ಆದಾಗ ದಯವಿಟ್ಟು ಯಾರು ಅಲ್ಲಿ ಬೈಕ್ನ ಪಾರ್ಕ್ ಮಾಡಿ ಅದನ್ನು ಫೋಟೋ ಅಥವಾ ವಿಡಿಯೋ ತೆಗೆದು ಮಾಡಬೇಡಿ ಅಂತ. ಸೊ ಏನೂ ಗೊತ್ತಿಲ್ಲ, ನಾನು ಸ್ವಲ್ಪ ಸ್ಲೋ ಮಾಡಿದೆ, ನಮ್ಮ ಹುಡುಗ ವಿಡಿಯೋ ತೊಗೊಂಡಿದ್ದಾನೆ. ಸೊ ನಾನೇ ತಪ್ಪು ಮಾಡ್ತಾಯಿದ್ದೀನಿ ಅಂತ ಅನಿಸ್ತಾ ಇದೆ. ಓಕೆ, ಏನೇ ಇನ್ನೊಂದು ಸತಿ ತಪ್ಪು ಮಾಡಲ್ಲ. ಯಾಕಂದರೆ ವೈಲ್ಡ್ ಅನಿಮಲ್ಸ್ಗೆ ನಾವು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಮತ್ತು ಫೀಡ್ ಮಾಡೋದು ಅವೆಲ್ಲ ದಯವಿಟ್ಟು ಯಾರೂ ಮಾಡಬೇಡಿ. ಇದರಿಂದ ಏನಾಗುತ್ತೆ ಅಂದರೆ, ಅವು ಫೀಡ್ ಸಿಗುತ್ತೆ ಅಂತ ರೋಡ್ಗೆ ಬಂದು ರೋಡ್ ಹತ್ರ ಕಾಯ್ತಾ ಇರ್ತವೆ. ಆವಾಗ ಅದಕ್ಕೆ ಇಂಜುರಿಗಳಾಗೋದು ಮತ್ತು ಆಕ್ಸಿಡೆಂಟ್ಗಳಾಗೋದು ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಂತ ಹೇಳ್ತಾ, ಬೀಯಿಂಗ್ ಎ ಗುಡ್ ಸಿಟಿಜನ್, ಬೀಯಿಂಗ್ ಎ ವೈಲ್ಡ್ ಲೈಫ್ ಪ್ರಿಯರ್ ಆಗಿರೋದ್ರಿಂದ ದಯವಿಟ್ಟು ಯಾರು ಇನ್ನು ಮುಂದೆ ಈ ಥರ ಎಲ್ಲ ಕೆಲಸಗಳೆಲ್ಲ ಮಾಡಬೇಡಿ. ಸೊ ನಾನು ಮಾಡಲ್ಲ. ಓಕೆನಾ? ನಮ್ಮ ಬಂಡೀಪುರ ರೋಡು ಮಾನ್ಸೂನ್ ರೈಡ್ಗೆ ಮಾಡಿಸ್ದಂಗಿದೆ. ಆ ವೆದರು, ಆ ಮಳೆ, ಅಕ್ಕಪಕ್ಕ ಗ್ರೀನ್ರಿ, ಮಧ್ಯದಲ್ಲಿ ಕಪ್ಪು ಟಾರ್ ರೋಡು. ಸೊ ಇದೆಲ್ಲ ಒಂಥರ ಅದ್ಭುತನೇ ಅನಿಸುತ್ತೆ. ಸೊ ನಾವು ಎಂಜಾಯ್ ಮಾಡ್ತಾಯಿದ್ದೀವಿ. ಜೊತೆಗೆ ನಮ್ಮ ಗ್ರೂಪಲ್ಲಿ ಒಂದು ಚಿಕ್ಕ ಗಾಡಿ ಬಂದಿದೆ, ಅಂದರೆ HF100. ಸೊ ಅವನು ನಮ್ಮ ಜೊತೆ ಆರಾಮಾಗಿ ಒಳ್ಳೆ ಸ್ಪೀಡಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಅದೊಂಥರ ಚೆನ್ನಾಗಿರುತ್ತೆ. ಎಲ್ಲ ಏಜು, ಎಲ್ಲ ಕ್ಯಾಟಗರಿ ಬೈಕ್ ಜೊತೆ ರೈಡ್ ಮಾಡೋದೂ ಒಂಥರ ಚೆನ್ನಾಗಿರುತ್ತೆ. ಯಾಕಂದರೆ ಅವನ್ನೆಲ್ಲ ಲೀಡ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಆಂಜನೇಯಂಗೆ ಮೊಬೈಲ್ ಕೊಟ್ಟರೆ ದಾರಿ ಉದ್ದಕ್ಕೂ ವಿಡಿಯೋ ಶೂಟು ಮಾಡಿಕೊಂಡು ಬೊಂಬಾಟ್ ಎಂಜಾಯ್ ಮಾಡ್ತಾ ಇರ್ತಾನೆ ಹಿಂದೆ ಕೂತ್ಕೊಂಡು. ಪಿಲಿಯನ್ ರೈಡ್ರಿಗೆ ಸೂಪರ್ ಡೂಪರ್ ನನಗೆ ಒಳ್ಳೆ ಪಾರ್ಟ್ನರ್ ಅವನು.
ಈಗ ನಾವು ಕೇರಳ ಎಂಟ್ರ್ ಆಗ್ತಾ ಇದ್ದೀವಿ. ಈ ರೂಟ್ಗಳು ಸೂಪರಾಗಿದೆ, ಬನ್ನಿ ನೋಡೋಣ.
ಸೊ ಜೈ ಬ್ಯಾಟರ್ ಬೊಮ್ಮ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಫ್ಯಾಂಟಾಸ್ಟಿಕ್ ಆ್ಯಂಡ್ ಮಾರ್ವಲಸ್ ಡೇ. ಸೊ ನನ್ನ ವಿಡಿಯೋ ನೋಡಿದ್ದೀರಾ, ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಸೊ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಾಣೋ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನೇನೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಇಂಟಿಮೇಷನ್ ಸಿಗುತ್ತೆ. ಸೊ ನಿಮ್ಮದೊಂದು ಲೈಕು ಮತ್ತು ಶೇರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಥರ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಹಂಗಂತ ಹೇಳ್ತಾ ಮತ್ತೊಂದು ಸತಿ ಬೇಗ ಸಿಗೋಣ. ಬಾಯ್.